ಏನಪ್ಪ ಇದರ ಸ್ಪೆಷಾಲಿಟಿ? ಬೇಸಿಕಲಿ ಕುಶ್, ಚೆಸ್ಟು, ಕಿಡ್ನಿ ಕುಶ್, ಎಲ್ಬೋ ಕುಶ್, ಶೋಲ್ಡರ್ ಖುಷ್, ಬ್ಯಾಕ್ ಇನ್ನೂ ಖುಷ್. Tell me your secrets, ask me your questions. Oh, let's go back to the start. The next gears ನಾನು ನಿಮಗೆ ತೋರಿಸೋದಂದರೆ the kind of gloves that I use. ಫಸ್ಟ್ ನಾನು ಸಿಟಿಲಿ ಏನು ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಅದರ 3 ಪೇರ್ಸ್ ಆಫ್ ಗ್ಲವ್ಸ್ ಇದೆ. ಒಂದು ಗಾಡೀಲಿದೆ ವೆರಿ ನಾಮಿನಲ್ ಸಿಟಿ ಯೂಸ್ಗೆ ಅಂತ. ದ ಗ್ಲವ್ಸ್ ದಟ್ ಯು ಸಿ ಹಿಯರ್ ಇದು ರೆವಿಟ್ ಅಂತ. ಈ ಪ್ರಾಡಕ್ಟ್ ಹೆಸರು ರೆವಿಟ್ ಮಾಸ್ಕಾ ಅಂತ. ಸೊ ಇದೇನಂದರೆ ಬೆಸ್ಟ್ ಪಾರ್ಟ್ ಇದಕ್ಕೆ, ನನ್ನ ರೆಗ್ಯುಲರ್ ಇದು ಜಾಕೆಟ್ಸಲ್ಲೆಲ್ಲ ಆರ್ಮರ್ ನೋಡೋದ್ರಲ್ಲ ಅದೇ ಥರ ನಕ್ಕಲ್ಲಿರುತ್ತೆ ನೋಡಿ, ಇಲ್ಲಿ ನಿಮಗೆ ಪ್ರೊಟೆಕ್ಷನ್ ಇರುತ್ತೆ ಆ್ಯಂಡ್ ನಿಮಗೆ ಇಲ್ಲಿ ಕೂಡ ಸ್ವಲ್ಪ ಇದಿರುತ್ತೆ ಲೇಯರಿಂಗು. ನಾನು ಹಾಕೊಂಡು ತೋರಿಸ್ತೀನಿ. ವೆರಿ ಈಸಿ ನೋಡಿ. ಸೊ ನೀವು ಇದನ್ನು ಹಾಕ್ಕೊಂಡೆ ಇದು ಟಚ್ ಫೋನಲ್ಲಿ ಆಪ್ರೇಟ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇದು ಮತ್ತು ಇದು ವಾಟ್ ಇಸ್ ದ ಸ್ಟ್ಯಾಂಡ್ ಔಟ್ ಫೀಚರ್ ಅಬೌಟ್ ದಿಸ್? ಈಗ ನೀವು ಸಿಟಿಲಿ ಹೋಗ್ತಿರ್ತೀರ, ಸಿಟಿಲಿ ಓಡಿಸಿದ್ರೆ ಆಬ್ವಿಯಸ್ಲಿ ನಿಮಗೆ ಬಹಳ ಹೀಟ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ಸೊ ಯು ಹ್ಯಾವ್ ಮೋರ್ ದೆನ್ ಎನಫ್ ವೆಂಟಿಲೇಷನ್ಸ್. ಇಲ್ಲಿ ಸ್ಮಾಲ್ ತೂತ್ ಇದೆ ವಿಚ್ ಎನೇಬಲ್ಸ್ ಯು ಟು ಫಾರ್ ಯೋರ್ ಹ್ಯಾಂಡ್ ಟು ಬ್ರೀತ್ ಬೆಟರ್. ಅನದರ್ ಸ್ಟ್ಯಾಂಡ್ ಔಟ್ ಫೀಚರ್ ಅಂದರೆ ನೀವು ಆಫ್ ರೋಡ್ ಮಾಡಬೇಕಾದ್ರೆ ಮೇಜರ್ ಪ್ರೊಟೆಕ್ಷನ್ ನಿಮಗೆ ಇಲ್ಲಿ ಬೇಕೇ ಬೇಕು. ಓಕೆ, ಆ್ಯಂಡ್ ಅನದರ್ ಥಿಂಗ್ ಈಸ್ ಯು ವಿಲ್ ಹ್ಯಾವ್ ಟು ಏಬಲ್ ಟು ಫೀಲ್ ಯುವರ್ ಪಾಮ್, ಈ ಪಾರ್ಟ್ ಆಫ್ ದ ಹ್ಯಾಂಡ್. ಓಕೆ, ಕೈಯಲ್ಲಿ ಯು ನೀಡ್ ಟು ಬಿ ಏಬಲ್ ಟು ಫ್ರೀ ಇಟ್. ಇನ್ನೊಂದೇನೆಂದರೆ ದಿಸ್ ಇಸ್ ವೆರಿ ಥಿನ್ ಆ್ಯಸ್ ಯು ಕ್ಯಾನ್ ಸಿ. ಸ್ವಲ್ಪ ಸರ್ಜಿಕಲ್ ಗ್ಲೌಸ್ಗಿನ್ನ ಸ್ವಲ್ಪ ಥಿಕ್ಕಿದೆ. ಅಫ್ಕೋರ್ಸ್ ನಿಮಗೆ ಎಲ್ಲೆಲ್ಲಿ ಮೂಳೆ ಅಥವಾ ಜಾಯಿಂಟ್ಸ್ ಇದೆಯೋ ಅಲ್ಲೆಲ್ಲ ಇದಿದೆ ಲೈಟಾಗಿ ಪ್ರೊಟೆಕ್ಷನ್ಗೆ ಅಂತ. ಬಟ್ ಲುಕ್ ಅಟ್ ದ ವೇ ಐ ಕ್ಯಾನ್ ಎಕ್ಸ್ಪ್ಯಾಂಡ್, ರೈಟ್? ನಾರ್ಮಲ್ ಕೈ ಥರನೇ. ದ ಬೆಸ್ಟ್ ಪಾರ್ಟ್ ಈಸ್ ನೀವು ಆಫ್ ರೋಡ್ ಮಾಡಬೇಕಾದ್ರೆ ಯು ಶುಡ್ ಬಿ ಏಬಲ್ ಟು ಫೀಲ್ ದ ಹ್ಯಾಂಡಲ್ ಗ್ರಿಪ್ ಕರೆಕ್ಟಾಗಿ ನಿಮಗೆ ಸಿಗಬೇಕು. ಸೊ ಇಲ್ಲಿ ಯೂಶ್ವಲಿ ಏನಾಗುತ್ತೆ, ಗ್ಲೌಸಲ್ಲೆಲ್ಲ ಇದು ತುಂಬ ದಪ್ಪ ಕೊಟ್ಬಿಟ್ಟಿರ್ತಾರೆ, ಇಲ್ಲಿ ಅಥವಾ ಇಲ್ಲಿ ಎಲ್ಲ. ಇಲ್ಲಿ ತುಂಬ ಕಮ್ಮಿ ಇದೆ ಬಟ್ ಯೆಟ್ ಎಫೆಕ್ಟಿವ್. ಸೊ ದಿಸ್ ಎನೇಬಲ್ಸ್ ಯು ಟು ಗೆಟ್ ಅ ಗ್ರಿಪ್ ಆಫ್ ಯುವರ್ ಹ್ಯಾಂಡಲ್ ಬೆಟರ್ ಆ್ಯಂಡ್ ಮೆನ್ಯೂವರ್ ವೈಲ್ ಯುವರ್ ಆಫ್ ರೋಡಿಂಗ್. ಸೊ ದಿಸ್ ಇಸ್ ಆಫ್ ರೋಡ್ಗೆ ಅಂತ ತೊಗೊಂಡಿದ್ದು ಎಷ್ಟು ಇಷ್ಟ ಆಗೋಯ್ತು ಅಂದರೆ ನನಗೆ, ನಾನು ಸಿಟಿಲಿ ಹಾಕ್ಕೊಂಡೆ ಯೂಸ್ ಮಾಡ್ತಿದ್ದೀನಿ ಇದನ್ನು. ಸೊ ಇದು ರೆವಿಟ್ ಅಂತ, ಲೈಕ್ ಐ ಸೆಡ್ ಅರ್ಲಿಯರ್, ಮಾಸ್ಕಾ ಇಸ್ ದ ನೇಮ್ ಆಫ್ ದ ಪ್ರಾಡಕ್ಟ್. ಇದು ನಿಮಗೆ 4,500 to 5,000 ಆಗ್ಬೋದು. ದ ಲಾಸ್ಟ್ ಬಟ್ ಒನ್ penultimate gear in this vlog, this is my touring gloves. So ಇದು ಟ್ರಯಂಫ್ ಅವ್ರದ್ದು, ವೆರಿ ಸಿಮಿಲರ್ ಟು ಅ ಬ್ರ್ಯಾಂಡ್ ಕಾಲ್ಡ್ ಹೆಲ್ಡ್ 2-in-1. ದಿಸ್ ಪರ್ಟಿಕ್ಯುಲರ್ ಗ್ಲೌಸ್ ಏನಪ್ಪ ಸ್ಟ್ಯಾಂಡ್ ಔಟ್ ಫೀಚರ್ಸ್ ಅಂದರೆ ಇಟ್ಸ್ ಗಾಟ್ ದ D3O ಆರ್ಮರ್ಸ್ ಹಿಯರ್. ಓಕೆ, ಇಲ್ಲಿ ನಿಮ್ಮ ಮೂಳೆಗಳನ್ನೆಲ್ಲ ಪ್ರೊಟೆಕ್ಟ್ ಮಾಡೋಕ್ಕೆ, ಆ್ಯಂಡ್ ಅಫ್ಕೋರ್ಸ್ ಇಲ್ಲೆಲ್ಲ ಇದೆ, ಇಲ್ಲಿ ಎಲ್ಲ ನಿಮ್ಮ ನೇಲ್ಸ್ ಪ್ರೊಟೆಕ್ಟ್ ಮಾಡೋಕ್ಕೆ. ಇಲ್ಲಿ ಲೆಟ್ ಮಿ ಶೋ ಇಟ್ ಟು ಯು. 2 ಕಂಪಾರ್ಟ್ಮೆಂಟ್ ಇದೆ, ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ. ಸೊ ಇದು ಬೇಸಿಕಲಿ ಇಲ್ಲಿ ನೋಡಿ, ಇಲ್ಲಿ ಬರ್ತಿದ್ದಾರೆ ವಾರ್ಮ್ಗೆ ಅಂತ. ಸೊ ಮಳೆ ಬಂದಾಗೆಲ್ಲ ಅಥವಾ ನೀವು ಸ್ಪಿತಿ, ಲಡಾಖ್ ಅಂತ ಜಾಗದಲ್ಲಿ ಓಡಿಸ್ಬೇಕಾದ್ರೆ ನೀವು ಇಲ್ಲಿ ಹಾಕೋಬೋದು. ಓಕೆ, ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ನಾನು ಮೊನ್ನೆ ರೀಸೆಂಟಾಗಿ ದೇವ್ರ ಮನೆ ಕುದುರೆ ಮುಖ ಎಲ್ಲ ಬಂದಲ್ಲ, ಸೊ ನಾನು ಈಗಲೂ ಅಕಸ್ಮಾತ್ ಯೂಸ್ ಮಾಡಿದ್ದಿದ್ರೆ ಇಫ್ ಐ ಪುಟ್ ಇಟ್ ಹಿಯರ್ ಒಂಚೂರು ಒದ್ದೆ ಆಗ್ತಾ ಇರಲಿಲ್ಲ. ಬಟ್ ನನಗೆ ಸ್ವಲ್ಪ ಸೆಕೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಅಂತ ರೆವಿಟ್ ಹಾಕ್ಕೊಂಡೆ, ಫುಲ್ ಒದ್ದೆ ಆಗ್ಬಿಟ್ಟಿತ್ತು. ಆ್ಯಂಡ್ ನಿಮಗೆ ಈ ಕಾಂಪೊನೆಂಟ್ ವೆನ್ ಯು ರೈಡಿಂಗ್ ಇನ್ ಡ್ರೈ ಕಂಡೀಷನ್ಸ್ ಇಲ್ಲಿ ಹಾಕೊಳ್ಳೋದು. ಓಕೆ, ಸೊ ದೆರ್ ಆರ್ 2 ಕಾಂಪೊನೆಂಟ್ಸ್. ಸೊ ಇದು ಎನಿ ಗ್ಲೌಸ್ ದಟ್ ಯು ಬೈ ಎಸ್ಪೆಷಲಿ, ಓಕೆ, ಅದು ಬ್ರೇಕಿನ್ ಆಗೋದು ಬಹಳ ಇಂಪಾರ್ಟೆಂಟ್. ಬ್ರೇಕಿನ್ ಅಂದರೆ ಈಗ ನೀವು ಬಿಕಾಸ್ ದಿಸ್ ಇಸ್ ಆಫ್ ಲೆದರ್ ಕ್ವಾಲಿಟಿ ಅಲ್ಲ, ಸೊ ಈ ಥರ ಎಲ್ಲ ಫೋಲ್ಡ್ ಮಾಡೋಕ್ಕೆ, ಈ ಥರ ಎಲ್ಲ ಫಾರ್ ಯು ಟು ಫೀಲ್ ಯುವರ್ ಹ್ಯಾಂಡ್ಸ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ನಾನಿದು ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ತೊಗೊಂಡಿದ್ದು. ನಾನು ಇವೆನ್ಚುಲಿ ತೊಗೊಂಡ್ಮೇಲೆ ತಪ್ಪು ಮಾಡಿದ್ದೇನೆಂದರೆ, ತೊಗೊಂಡ ತಕ್ಷಣವೇ ನಾನು ಲಾಂಗ್ ರೈಡ್ ಹೊರಟೆ. ಇಂಟು ದ ವೈಲ್ಡ್ ಅಂತ ಒಂದು ರೈಡ್ ಮಾಡಿದ್ವಿ ನಾವು. ಸೊ ಹೇಗಾಗುತ್ತೆ ಅಂದರೆ 300 ಕಿಲೋಮೀಟ್ರ್ ಅಷ್ಟೇ ಓಡಿಸಿದ್ದು, ಬಟ್ ಅದು 300 ಕಿಲೋಮೀಟ್ರ್ ಯಾವಾಗ ಮುಗಿಯುತ್ತೋ ಅಂತ ಅನಿಸ್ಬಿಟ್ಟಿತ್ತು, ಬಿಕಾಸ್ ಬ್ರೇಕಿಂಗ್ ಆಗಲಿಲ್ಲ. ಸೊ ಈ ಥರ ತುದಿ ಎಲ್ಲ ಸಖತ್ ನೋವು ಬಂದ್ಬಿಡ್ತು, ಇಲ್ಲಿ ಜಾಯಿಂಟ್ಸ್ ಎಲ್ಲ. ಸೊ ಅಫ್ಕೋರ್ಸ್ ನಾನು ನಿಲ್ಲಿಸಿ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೆ ಫ್ರೀಕ್ವೆಂಟ್ಲಿ, ಬಟ್ ದಟ್ ಡಿಂಟ್ ಹೆಲ್ಪ್ ಅಟ್ ಆಲ್. ಸೊ ಮೈ ರೆಕಮೆಂಡೇಷನ್ ಇಸ್ ವೆನ್ ಎವರ್ ಯು ಬೈ ಅ ಗ್ಲೌಸ್, ಮೇಕ್ ಶ್ಯೂರ್ ದ್ಯಾಟ್ ಬ್ರೇಕಿಂಗ್ ಚೆನ್ನಾಗಿ ಆಗಿರಬೇಕು ಬಿಫೋರ್ ಯು ಹಿಟ್ ಅ ಲಾಂಗ್ ಡಿಸ್ಟೆನ್ಸ್. ಓಕೆ,
ಸೊ ಈ ಗ್ಲೌಸ್ ಏನು ಸ್ಪೆಷಾಲಿಟಿ, ಅಫ್ಕೋರ್ಸ್ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಇಲ್ಲೊಂದು ಲೆವೆಲ್ ಆಫ್ ಲಾಕ್ ಇದೆ ಆ್ಯಂಡ್ ದೇರ್ ಇಸ್ ಅನದರ್ ಒನ್ ವಿಚ್ ಯು ಕ್ಯಾನ್ ಲಾಕ್ ಹಿಯರ್. ಓಕೆ, ದ ಬೆಸ್ಟ್ ಪಾರ್ಟ್ ಈಸ್ ನಿಮಗೆ ಇಲ್ಲೂ ಕೂಡ ವೆಂಟಿಲೇಷನ್ ಇದೆ. ಸೊ ನೀವು ಇದು ತೆಗೆದ್ರೆ ಬಿಸಿಲು ತುಂಬ ಇದ್ದಾಗ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿಂದ ಸ್ವಲ್ಪ ಗಾಳಿ ಹೋಗಿ ಇಲ್ಲೆಲ್ಲ ಇಟ್ ವಿಲ್ ಬ್ರೀತ್. ಸೊ ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಇದು ಹಾಕೊಂಬಿಟ್ರೆ ಒಂಥರ ಏನೋ ಒಂಥರ ಸುಖ. ಎಸ್ಪೆಷಲಿ ನೀವು ಚಳಿಲಿ ಓಡಿಸ್ಬೇಕಾದ್ರೆ ಡ್ರೈಯಿಂದ ತೆಗೆದು ವಾರ್ಮಲ್ಲಿ ಹಾಕ್ಬಿಟ್ರೆ ಏನೂ ಗೊತ್ತಾಗಲ್ಲ ಏನು ಚಳಿ ಇದ್ರು. ಈಗ ನಮ್ಮ ಗೌತಮ್ ನಾಯ್ಡು ಸ್ಪಿತಿಗೆ ಹೋಗಿದ್ರು ಗೊತ್ತಾ, ಅಲ್ಲೊಂದು ಕಡೆ ಹೇಳಿದ್ದಾರೆ, ಯಪ್ಪ ಕೈ ಏನಪ್ಪ ಇಷ್ಟೊಂದು ನಂಬ್ ಬರ್ತಿದೆ, ಅಯ್ಯೋ ದೇವರೇ ಬಿಟ್ಬಿಡಪ್ಪ ರಾಮಸ್ವಾಮಿ ಅಂತೆಲ್ಲ. ಆವಾಗ ಗೌತಮ್ಗೆ ಗ್ಲೌಸ್ ಇದ್ದಿದ್ರೆ ಕರೆಕ್ಟಾಗಿ ಮಜಾ ಮಾಡ್ಕೊಂಡು ಹೋಗಿರೋರು. ಸೊ ವೆನ್ ಯು ಬೈ ಅ ಟೂರಿಂಗ್ ಗ್ಲೌಸ್ ಅಲ್ಲ, ಆಲ್ವೇಸ್ ರೆಕಮೆಂಡ್ ಟು ಬೈ ಸಮಥಿಂಗ್ ಲೈಕ್ ದಿಸ್, ವೇರ್ ಸ್ವಲ್ಪ ಉದ್ದ ಇರುತ್ತೆ, ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ, ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಇನ್ ಬೋತ್ ಎನ್ವೈರ್ಮೆಂಟ್ಸ್, ಬಿಸಿಲು ಆ್ಯಂಡ್ ಮಳೆ ಆರ್ ಸ್ನೋಯಿ ಕಂಡೀಷನ್ಸ್. ಓಕೆ, ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಗ್ಲೌಸ್. ಇದು ಟ್ರಯಂಪಿಂದ ತೊಗೊಂಡಾಗ ಐ ಥಿಂಕ್ ಇಟ್ ಈಸ್ ಅಬೌಟ್ 14,000-15,000 ಅನಿಸುತ್ತೆ, ಮರ್ತೋಗ್ಬಿಟ್ಟಿದೆ ಅಪ್ರಾಕ್ಸಿಮೇಟ್ಲಿ. ಸೇಮ್ ಬ್ರ್ಯಾಂಡ್ ಅಲ್ಲ ಸಿಮಿಲರ್ ಕೈಂಡ್ ಆಫ್ ಗ್ಲೌಸ್ ಹೆಲ್ಡ್ 2-in-1 ಅಂತ ಬರುತ್ತೆ. ಓಕೆ, ಸೊ ಬೇಸಿಕ್ಲಿ ಹೆಲ್ಡೇ ಮಾಡೋದು, ಬಟ್ ಟ್ರಯಂಪ್ ಅಂತ ಇವ್ರು ಹಾಕೊಂಡ್ಬಿಡ್ತಾರೆ ಅಷ್ಟೇ. ದಟ್ಸ್ ದ ಡಿಫ್ರೆನ್ಸ್. ಸೊ ಎಸ್, ಮೈ ರೆಕಮೆಂಡೇಷನ್ ಇಸ್ ದಿಸ್, ಆ್ಯಂಡ್ ಅಗೇನ್ ದಿಸ್ ಇಸ್ ಟಚ್ ಸೆನ್ಸಿಟಿವ್. ನಿಮ್ಮ ಸ್ಮಾರ್ಟ್ಫೋನಲ್ಲೆಲ್ಲ ಆಪ್ರೇಟ್ ಮಾಡ್ಕೋಬೋದು, ಆ್ಯಂಡ್ ಇದೊಂಥರ ಇಟ್ಸ್ ಅ ವೆರಿ ಕಂಫರ್ಟಬಲ್ ಗ್ಲೌಸ್. ಸೊ ದಿಸ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ವ್ಲಾಗ್, ವೇರ್ ದ ಮೋಸ್ಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎನಿ ರೈಡಿಂಗ್, ಆಫ್ ರೋಡ್ ಆಗಿರ್ಬೋದು ಅಥವಾ ಟೂರಿಂಗ್ ಆಗಿರ್ಬೋದು, ಹೈಡ್ರೇಷನ್ ಪ್ಯಾಕ್. ಸೊ ದಿಸ್ ಇಸ್ ಬೈ ಅ ಬ್ರ್ಯಾಂಡ್ ಕಾಲ್ಡ್ ವಂಡರ್ಲಿಚ್ ಅಂತ. ಸೊ ಇದು ಹೇಗೆ ಅಂದರೆ, ಈಗ ನೀವು ನಮ್ಮ ಇನ್ಫ್ಯಾಕ್ಟ್ ದಿಸ್ ವಾಟ್ ಐ ವಾಂಟೆಡ್ ಟು ಸೇ, ಒನ್ ಆಫ್ ದ ಯೂಟ್ಯೂಬ್ ವೀಡಿಯೋಸಲ್ಲಿ ಒಬ್ಬರು ಸಂದೀಪಣ್ಣ ಅದೇನದು ಬ್ಲೂ ಕಲರ್ನ ಹಾಕ್ಕೊಂಡು ವೀಡಿಯೋಲಿ ನೋಡಿದೆ ಚೀಪ್ತಾಯಿದ್ರಿ ಅಂತ. ಸೊ ಇದು ಹೈಡ್ರೇಷನ್ ಪ್ಯಾಕು, ನಾರ್ಮಲ್ ಲ್ಯಾಪ್ಟಾಪ್ ಬ್ಯಾಗ್ ಅಥವಾ ಕಾಲೇಜ್ ಬ್ಯಾಗ್ ಥರ ಹಾಕ್ಕೊಂಡು, ಇಲ್ಲಿ ನೋಡಿ ಬಟನ್ ಇರುತ್ತೆ, ಇದು ಆಫು, ಮೇಲಿದ್ರೆ ಕೆಳಗಡೆ ಆನ್ ಮಾಡಿಕೊಂಡ್ರೆ ವಾಟ್ ಯು ಕ್ಯಾನ್ ಡೂ ಅಷ್ಟೇ. ಏನಕ್ಕೆ ಇದು ಬೇಕೆಂದರೆ, ಅಫ್ಕೋರ್ಸ್ ನೀರಂತೂ ಅಗತ್ಯ ಮನುಷ್ಯನಿಗೆ. ನೀವು ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಮಾಡ್ತಾ ಇರ್ತೀರ, ನೀವು ವಾಂಟ್ ಕೀಪ್ ಅಪ್ ಟೈಮ್. ಓಕೆ, ಸರ್ಟನ್ ಜಾಗ ಹೋಗಬೇಕು ಅಥವಾ ಮನೆಗೆ ವಾಪಸ್ ಹೋಗಬೇಕು, ಈ ಟೈಮಲ್ಲಿ ಎಲ್ಲ ಏನೇನೋ ಸಿಚುವೇಶನ್ಸ್ಗಳು ಬರುತ್ತೆ ನಿಮಗೆ. ಅಂಥ ಟೈಮಲ್ಲಿ ನೀವು ಗಾಡಿ ನಿಲ್ಲಿಸಿ, ಎಲ್ಲರನ್ನೂ ನಿಲ್ಲಿಸಿ, ತಾಳಪ್ಪ ನೀರು ಕುಡಿಬೇಕು ಬಾಯಾರಿಕೆ ಆಗ್ತಿದೆ, ಅಂಗಡಿಗೆ ಹೋಗ್ಬಿಟ್ಟು ಅಣ್ಣ ಒಂದು ಆಕ್ವಾಫೀನ ಏನೋ ಒಂದು ಕೊಟ್ರಪ್ಪ, ಆಮೇಲೆ ಆ ಬಾಟಲ್ ತೊಗೊಂಡು ಆ ಪ್ಲಾಸ್ಟಿಕ್ ಫುಲ್ಲು ಕುಡಿದು ಆ ಪ್ಲಾಸ್ಟಿಕ್ಕನ್ನು ಅಲ್ಲೇ ಎಸ್ತಿ ಆಗಬೇಕು ಮಾರಾಯರೆ. ಅದ್ರ ಬದಲು ಇದನ್ನು ತೊಗೊಳ್ಳಿ, ಗಾಡಿ ಓಡಿಸ್ತಾ ಇರಿ, ಬಾಯಾರಿಕೆ ಆಯಿತಾ ಹೆಲ್ಮೆಟ್ ಒಳಗೆ ಹಾಕ್ಕೊಳ್ಳಿ, ಓಪನ್ ಮಾಡಿ ಆ್ಯಂಡ್ ಯೂಸ್ ಆಗ್ತಾ ವಾಟರ್ ವೆಲ್. ಸಿಂಪಲ್ ಆಸ್ ದ್ಯಾಟ್. ನಾಟ್ ಜಸ್ಟ್ ಟೂರಿಂಗ್, ಆಫ್ ರೋಡಿಂಗ್ ಮಾಡಬೇಕಾದ್ರು, ಬಿಕಾಸ್ ಆಫ್ ರೋಡಿಂಗಲ್ಲಿ ಅಡ್ರಿನಲಿನ್ ಜಾಸ್ತಿ, ಲಾಡ್ ಆಫ್ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ, ಬಾಯಾರಿಕೆ ತುಂಬ ಬೇಗ ಆಗುತ್ತೆ. ಆಫ್ ರೋಡಿಂಗ್ ಮಾಡಬೇಕಾದ್ರೂ ನಾನು ಇದನ್ನೇ ತೊಗೊಂಡೋಗೋದು, ಆಫ್ ರೋಡ್ ಹೆಲ್ಮೆಟ್ ಒಳಗೆ ಇದನ್ನು ಹಾಕೋದು, ಆ್ಯಂಡ್ ಐ ಡ್ರಿಂಕ್ ವಾಟರ್. ಸಿಂಪಲ್ ಇಸ್ ದ್ಯಾಟ್. ಸೊ ಇವಾಗ ನಾನು ಇದನ್ನು ಬಿಚ್ಬಿಟ್ಟು ತೋರಿಸ್ತೀನಿ. ಇದು ಒಂಥರ ಸ್ವಲ್ಪ ದೊಡ್ಡದಿದೆ. ಓಕೆ, ದಿಸ್ ಒನ್ ದಟ್ ಐ ಹ್ಯಾವ್ 2 ಲೀಟ್ರ್ ಇದೆ. ಸೊ ಈ ವ್ಲಾಗ್ ಮಾಡೋಕ್ಕೆ ಅಂತಲೇ ಸ್ವಲ್ಪ ನೀರು ತುಂಬಿಸ್ಕೊಂಬಂದೆ. ಯೂಶ್ವಲಿ ಇದನ್ನು ಡ್ರೈ ಇಡ್ತೀನಿ. ಸೊ ಈ ಥರ ಇರುತ್ತೆ, 2 ಲೀಟ್ರ್ ಹೋಗುತ್ತೆ ಇದರಲ್ಲಿ. ಆ್ಯಂಡ್ ದಿಸ್ ಇಸ್ ದ ಸೀಲೆಂಟು, ಸಕ್ಕದ ಲಾಕ್ ಆಗುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ಈ ಸ್ಮಾಲ್ ಬ್ಯಾಗ್ ಇದೆ ಅಲ್ಲ, ಇದೊಂದು ಸಣ್ಣ ಕಂಪಾರ್ಟ್ಮೆಂಟ್ ಇದೆ. ಸೊ ನಾನು ಟೂರಿಂಗ್ ಹೋದಾಗೆಲ್ಲ ತುಂಬ ಜಾಗ ಹಿಡಿಸುತ್ತೆ ಒಂದೊಂದು ಸತಿ, ಸುಮಾರು ದಿನಗಳೆಲ್ಲ ಹೋದಾಗ. ಒಂದು ಸತಿ ಗೋಪ್ರೋ ಗೇರು ನಿಮಗೆ ವ್ಲಾಗ್ಸ್ ಎಲ್ಲ ತೋರಿಸ್ಬೇಕು, ಒಳ್ಳೊಳ್ಳೆ ಜಾಗಗಳು ತೋರಿಸ್ಬೇಕು ಅಂದರೆ ಬ್ಯಾಟ್ರಿಗಳು ಚೇಂಜ್ ಮಾಡ್ತಾ ಇರಬೇಕು ಅವಾಗ. ಸಮ್ಟೈಮ್ಸ್ ಐ ಕೀಪ್ ಮೈ ಗೋಪ್ರೋ ಗೇರ್ ಹಿಯರ್, ವೆರಿ ವೆರಿ ಹ್ಯಾಂಡಿ. ಓಕೆ, ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಆ್ಯಂಡ್ ಮುಂದೆ ಇಲ್ಲಿ ಸಣ್ಣದೊಂದು ಕಂಪಾರ್ಟ್ಮೆಂಟ್ ಇದೆ. ಜಾಸ್ತಿ ಏನು ಇಡೋಕ್ಕಾಗಲ್ಲ, ಪ್ರಾಬ್ಲಿ ಪೇಪರು ಅಥವಾ ಸಮಥಿಂಗ್ ವೆರಿ ಐ ಡೋಂಟ್ ನೋ, ಲೆಫ್ಟ್ ಅಟ್ ಯುವರ್ ಡಿಸ್ಕ್ರಿಪ್ಷನ್ ಏನು ಇಡ್ಬೋದು ಅಂತ. ಸೊ ದಿಸ್ ಈಸ್ ಬೈ ವಂಡರ್ಲಿಚ್. ಇದು ನಿಮಗೆ ಒಂದು 4,500ರಿಂದ ಒಂದು 5,000 ಆಗ್ಬೋದು, ಬಟ್ ಸೂಪರ್ ಬಿಲ್ಟ್ ಕ್ವಾಲಿಟಿ. ಇದು ಹೇಗೆ ಅಂದರೆ, ಒಳಗಡೆಯಿಂದ ಪೈಪ್ ತೊಗೊಂಡು ಇಲ್ಲಿ ಈಚೆ ಬರುತ್ತೆ. ಸೊ ದ್ಯಾಟ್ ಯು ಟಕ್ ದಿಸ್ ಇನ್ ಹಿಯರ್. ಸೊ ನಾನು ನಿಮ್ಗೆ ಅವೆಲ್ಲ ಹೇಳ್ತಿದ್ದೆ, ನನ್ನ ಆಲ್ಪೈನ್ ಸ್ಟಾರ್ಸ್ ಜಾಕೆಟಲ್ಲಿ ವಾಟರ್ ಪ್ರೂಫ್ ಕಂಪಾರ್ಟ್ಮೆಂಟ್ ಇದೆ, ನಿಮ್ಮ ಸ್ಮಾರ್ಟ್ಫೋನೆಲ್ಲ ಯೂಸ್ ಮಾಡೋಕ್ಕೆ. ನಾನು ತೋರಿಸ್ತೀನಿ ನೋಡಿ ಇದೇ ಜಾಗ. ಓಕೆ, ಸೊ ಏನು ಮಾಡ್ತೀನಿ, ಈ ಬ್ಯಾಗನ್ನು ಹಾಕೊಂಡಾಗ ಪೈಪನ್ನು ಇಲ್ಲಿ ಹಾಕೋತೀನಿ. ಯಾಕೆ ಅಂದರೆ ನಾವೀಗ ಟ್ರಾವೆಲೆಲ್ಲ ಮಾಡಬೇಕಾದ್ರೆ ಧೂಳು ಅದು ಇದು ಎಲ್ಲ ಆಗುತ್ತೆ, ರೈಟ್? ಸೊ ಅದು ಪದೇ ಪದೇ ಕ್ಲೀನ್ ಮಾಡ್ಕೋತಾ ಇರಬೇಕು. ಆ್ಯಂಡ್ ದಟ್ ಈಸ್ ಸಾರ್ಟ್ ಆಫ್ ಮೇ ಬಿ ಅನ್ ಇರಿಟೇಷನ್ ಪಾಯಿಂಟ್ ಆಫ್ಟರ್ ಸಮ್ ಎಕ್ಸ್ಟೆಂಟ್. ನನಗಂತೂ ಒಂದೊಂದ್ಸತಿ ಇರಿಟೇಟ್ ಆಗೋದು. ಸೊ ಅದಕ್ಕೆ ನಾನು ಇದನ್ನು ಅದರೊಳಗೆ ಹಾಕ್ಕೊಡ್ತೀನಿ. ಯಾವಾಗ ಬೇಕೋ ಗಾಡಿ ಓಡಿಸ್ಬೇಕಾದ್ರೆ ಜಿಪ್ ರಿಮೂವ್ ಮಾಡ್ತೀನಿ, ತೆಗಿತೀನಿ, ನಾನು ಐ ಡ್ರಿಂಕ್ ವಾಟರ್. ಇಟ್ಸ್ ಆಸ್ ಸಿಂಪಲ್ ಇಸ್ ದ್ಯಾಟ್.
ಸೊ ದಿಸ್ ಈಸ್ ಲಿಟಲ್ ಸ್ವಲ್ಪ in detail explanation of the kind of gears that I use and the jackets ಆಗಿರ್ಬೋದು, ಆಫ್-ರೋಡ್ ಆರ್ಮರ್ ಆಗಿರ್ಬೋದು, ನನ್ನ ಟೂರಿಂಗ್ ಜಾಕೆಟ್ ಆಗಿರ್ಬೋದು, ಅಥವಾ ಇದು ಥರ್ಮಲ್ ಆಗಿರ್ಬೋದು, ಆರ್ ರೈಡಿಂಗ್ ಗೇರ್ಸ್ ಆರ್ ದ ಥೈ ಹೆಲ್ಡ್ ಬ್ಯಾಗ್ ದಟ್ ಐ ಶೋಡ್ ಏನಕ್ಕೆ ಅಂತ, ಆ್ಯಂಡ್ ಆಫ್ಕೋರ್ಸ್ ದ ಗ್ಲವ್ಸ್. ಸೊ ಐ ಎಕ್ಸ್ಪ್ಲೇನ್ ದಿಸ್ ಟು ಯು ಇನ್ ಸಾರ್ಟ್ ಆಫ್ ಇನ್ ಡೀಟೇಲ್. ಯಾಕೆಂದರೆ ನೀವು ಈಗ ಬೈಕ್ ತೊಗೋತೀರ ನಾಳೆ, ಓಕೆ, ಅದು ಲೆಟ್ಸ್ ಸೇ ಇಟ್ಸ್ ಅಟ್ ಎನ್ ಎಕ್ಸ್ ಅಮೌಂಟ್. ಸೊ ಮೋರ್ ಆಫನ್ ದ ನಾಟ್ ನಾವೇನು ಮಾಡ್ತೀವಿ, ಬರೀ ಆ ಬೈಕು ಪ್ರೈಸನ್ನೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಮ್ಮ ಫೈನಾನ್ಸಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ, ಓಕೆ. ಬಟ್ ವೆರಿ ಇಂಪಾರ್ಟೆಂಟ್ಲಿ ವಿತ್ ದ ಬೈಕ್ ದಟ್ ಯು ಬೈ, ಇಟ್ಸ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ಯು ಟು ಹ್ಯಾವ್ ಪ್ರಾಪರ್ ಗೇರ್ಸ್, ಓಕೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಆಫ್ರಿಕಾ ಟ್ವಿನ್ ಗಾಡಿ. ಸೊ ಈ ಗಾಡಿ ತಕ್ಕಂಗೆ ನನಗೆ ಗೇರ್ಸ್ ಬೇಕು, ಬಿಕಾಸ್ ಆಫ್ ದ ಪರ್ಫಾರ್ಮೆನ್ಸ್ ಇಟ್ ಡಸ್ ಬೀಟ್ ಆನ್ ರೋಡ್ ಆರ್ ಆಫ್ ರೋಡ್, ಓಕೆ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ ಮೈ ನೆಕ್ಸ್ಟ್ ವ್ಲಾಗ್ ನಾನು ಯಾವ ಥರ ಹೆಲ್ಮೆಟ್ಸ್ ಯೂಸ್ ಮಾಡ್ತೀನಿ, ಸಿಟಿಗಾಗಲಿ, ಟೂರಿಂಗ್ ಆಗಲಿ, ಆಫ್ ರೋಡಿಂಗ್ ಆಗಲಿ, ಸೇಮ್ ದ 3 layer objective, ವಾಟ್ ವರ್ ದ ಡಿಸೈಡಿಂಗ್ ಪಾಯಿಂಟಸ್ ಆ್ಯಂಡ್ ದ ಬೂಟ್ಸ್ ದಟ್ ಐ ಯೂಸ್, ಅದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ಸೊ ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನಲ್ ವ್ಲಾಗ್ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅವರು ಯಾವುದೇ ಬೈಕ್ ತೊಗೊಂಡ್ರು ದೇ ನೀಡ್ ಟು ನೋ ಆಲ್ ಆಫ್ ದೀಸ್ ಪಾಯಿಂಟಸ್, ಟು ಕೀಪ್ ಇನ್ ಮೈಂಡ್ ಬಿಫೋರ್ ದೇ ಇನ್ವೆಸ್ಟ್. ಯಾಕಂದರೆ ಒಂಥರ ಸರ್ಪ್ರೈಸ್ ಎಲಿಮೆಂಟ್ ಆಗಬಾರ್ದು. ಒಂದು ಗಾದೆ ಇದೆ, ಅದನ್ನು ನಾನೇ ಮಾಡಿದ್ದು. ಏನಪ್ಪ ಅಂದರೆ, ಬೈಕ್ ತೊಗೊಳೋದು ದೊಡ್ಡ ವಿಷಯ ಅಲ್ಲ, ಅಥವಾ ಬೈಕ್ ತೊಗೊಂಡ್ಮೇಲೆ ಖರ್ಚು ಮುಗೀತು ಅಂತ ಅಂದ್ಕೊಂಬೇಡಿ. ಬೈಕ್ ತೊಗೊಂಡ ತಕ್ಷಣವೇ ಖರ್ಚು ಶುರುವಾಗೋದು. ಸೊ ಈ ವಿಷಯನ ಹೇಳ್ತಾ ಗೋಣ ಎಂಡ್ ಮೈ ವ್ಲಾಗ್ ಹಿಯರ್. ಬಿಫೋರ್ ಐ ಗೋ, ಐ ಹೋಪ್ ಯು ಲೈಕ್ ದಿಸ್ ಇನ್ಫಾರ್ಮೇಷನಲ್ ವ್ಲಾಗ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಇರುತ್ತೆ. ಈ ಥರ ವ್ಲಾಗ್ಸ್ ಆ ಥರ ವೀಡಿಯೋಸ್ ಬಂದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ದ ಕೈಂಡ್ ಆಫ್ ವ್ಲಾಗ್ಸ್ ಥರ ಇಡು. ಹೋಗೋಕ್ಕಿಂತ ಮುಂಚೆ ನಾನು ಸೆಕೆಂಡ್ ವೇವ್ ಲಾಕ್ಡೌನಿಂದ ಮುಂಚೆ ಒಂದು ರೈಡ್ ಹೋಗಿದ್ದೆ. ಐ ಹ್ಯಾಡ್ ಲಾಸ್ಟ್ ದಟ್ ಡೇಟಾ, ಬಟ್ ಮೊನ್ನೆ ಏನೋ ಹುಡುಕ್ತದ್ದೆ, ಯಾವುದೋ ಒಂದು ಹಾರ್ಡ್ ಡಿಸ್ಕಲ್ಲಿತ್ತು. ಸೊ ಆ ವ್ಲಾಗನ್ನು ತಿರ್ಗಾ ಹಾಕಿದ್ದೀನಿ ನಿಮಗೆ. ಆ್ಯಂಡ್ ಈ ವ್ಲಾಗ್ಗೆ ಅಂತಾರೆ ಒಂದು ಸಾಂಗನ್ನು ರೀಕ್ರಿಯೇಟ್ ಮಾಡಿದ್ದೀನಿ, AR Rahman ಅವ್ರ ಕ್ಲಾಸಿಕ್. ಸೊ ಅದನ್ನು ವಿಡಿಯೋನ ಇಲ್ಲಿ ಹಾಕ್ತೀನಿ, ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಸಂದೀಪ್ ರಮೇಶ್ ಸೈನಿಂಗ್ ಆಫ್. ಟೇಕ್ ಕೇರ್, ಸ್ಟೇ ಸೇಫ್. Cheers.